ಇವತ್ತು ಇವ್ರಿಬ್ರಿಗೆ ಟೆಸ್ಟಿಂಗ್ ಫಾರ್ ಈಚ್ ಅದರ್ ಮಾಡ್ತಾ ಇದೀನಿ. ಏನಕ್ಕಂದ್ರೆ ಇವ್ರದ್ದು 27 ವರ್ಷದ ಲವ್. ಇವತ್ತು ಮಧ್ಯಾಹ್ನ 4 ಗಂಟೆಗೆ ನನ್ನ ಪಕ್ಕದಲ್ಲಿ ನಮ್ಮ ಚೋಟ ಮರಿ ಇದ್ಲು. ಅವಳನ್ನ ಇಟ್ಕೊಂಡು ಗಿರ್ಗಿಡ್ಲೆ ತರ ತಿರ್ಗಿಸಿ ಡಿಶು ಮಾಡಿಸ್ಬಿಟ್ಟೆ. ಅದು ಒಂದ್ಸಲಿ ಅಲ್ಲ, 2 ಸಲಿ, 3 ಸಲಿ, 4 ಸಲಿ, 5 ಸಲಿ. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಆಮೇಲೆ ನಮ್ ಚೋಟ ಮರಿಗೆ ಒಂದು ಸೀಕ್ರೆಟ್ ಹೇಳ್ದೆ. ನಿಂಗೊಂದು ಸೀಕ್ರೆಟ್ ಹೇಳ, ನಮ್ಮೂರಲ್ಲಿ ಹುಚ್ಚಿ ಹಿಂಗೆ ಇರೋದು. ಸೇಮ್ ನಮ್ಮೂರಲ್ಲಿ ಹುಚ್ಚಿ ಹಿಂಗೆ ಕಣಮ ಇರೋದು, ಒಂಚೂರು ಡಿಫ್ರೆನ್ಸೇ ಇಲ್ಲ. ನಮ್ಮೂರಲ್ಲಿ ಹುಚ್ಚ ಹಿಂಗೆ ಇರೋದು, ನಿಮ್ ಚಿರುತಾನೆ. ಆಮೇಲೆ ಸಂಜೆ ಹಂಗೆ ನಮ್ಮ ಅಪ್ಪ ಅಮ್ಮನ ಪಕ್ಕದಲ್ಲಿ ಕೂರಿಸಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದು ಟೆಸ್ಟಿಂಗ್ ಈಚ್ ಅದರ್ ಅಂತ. ಯಾಕಂದ್ರೆ ಇವ್ರದ್ದು 27 ವರ್ಷದ ಲವ್ ಸ್ಟೋರಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇದರಲ್ಲಿ ಒಂದಿಷ್ಟು ಕ್ವಶನ್ಗಳನ್ನ ಕೇಳಿದೆ. ಅದರಲ್ಲಿ ಒಂಚೂರು ಇಂಟ್ರೆಸ್ಟಿಂಗ್ ಆಗಿತ್ತು, ಒಂಚೂರು ಫನ್ ಆಗಿತ್ತು. ಅಮ್ಮಂದು ಫೇವ್ರೆಟ್ ಹೂವ ಯಾವ್ದು? ನಿಮ್ಮಿಬ್ರಲ್ಲಿ ಬೇಜಾರಾದಾಗ ಫಸ್ಟ್ ಕಾಂಪ್ರಮೈಸ್ ಆಗೋದು ಯಾರು? ಈ ತರ ಕ್ವಶನ್ಗಳು ಕೇಳಿದಾಗ ಗ್ಯಾಪ್ ಅಲ್ಲಿ ನಂದು ಒಂದಿರ್ಲಿ ಅಂತ ನಾನೊಂಚೂರು ಏನೋ ಹೇಳಿದೆ. ಅಪ್ಪ ಬೇಗ ಕಾಂಪ್ರಮೈಸ್ ಆಗ್ತಾರೆ, ನಮ್ಮ ಅಮ್ಮ ಕಾಂಪ್ರಮೈಸ್ ಆಗಲ್ಲ. ನಾನು ಅಷ್ಟೇ ನಮ್ಮ ಹುಡುಗಿಗೆ ಈ ಒಂದು ಕ್ವಶನ್ ಕೇಳಿದಾಗ ನಮ್ಮಮ್ಮ ಸಿಕ್ಕಾಪಟ್ಟೆ ನಾಚಿಕೆ ಪಟ್ಕೊಂಡ್ಬಿಟ್ರು. ನೀವು ಲವ್ ಮಾಡಿ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಯಾರಿಗೆ ತುಂಬಾ ಪ್ರೀತಿ ಇದೆ? ನಮ್ಮಪ್ಪ ಅಂತ ಬರ್ದಿರೋದು, ನಮ್ಮಪ್ಪ ನನಗೆ ಅಂತ ಹಾಕಿರೋದು, ನಮ್ಮಮ್ಮ ಸ್ವಾಮಿ ಅಂತ ಬರ್ತಾರೆ. ಕರೆಕ್ಟ್. ಇನ್ನು ಈ ತರ ಹಲವಾರು ಕ್ವಶನ್ಗಳನ್ನೆಲ್ಲ ಕೇಳ್ಬಿಟ್ಟಿದ್ದೀನಿ. ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡಿದೀನಿ, ಮಿಸ್ ಮಾಡ್ದಲೆ ಚೆಕ್ ಮಾಡಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ 100K ಆದ್ಮೇಲೆ ಇವ್ರಿಬ್ರದ್ದು ಮುದ್ದಾದ ಲವ್ ಸ್ಟೋರಿ ಬರುತ್ತೆ.